ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಮೀಶೋಯಿಂದ ತರಿಸಿರೋಂಥ ಜರ್ಮನ್ ಸಿಲ್ವರ್ ಪೂಜಾ ಥಾಲಿ ಸೆಟ್ ನಿಮಗೆ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿದೆ ಗೊತ್ತಾ ಈ ಒಂದು ಥಾಲಿ ಸೆಟ್ಟು. ನಾನು ಹೊರಗಡೆ ಎಲ್ಲ ಈ ರೀತಿ ಜರ್ಮನ್ ಸಿಲ್ವರಲ್ಲಿ ಕೇಳಿದಾಗ ಹೆವಿ ಕಾಸ್ಟ್ಲಿನಲ್ಲಿ ಹೇಳೋರು. ಒಂದು 2000-2500 ಈ ರೇಂಜಲ್ಲೆಲ್ಲ ಹೇಳೋರು. ಬಟ್ ನನಗೆ ಅಷ್ಟೊಂದು ಅಮೌಂಟ್ ಇನ್ವೆಸ್ಟ್ ಮಾಡಲಿಕ್ಕೆ ಇಷ್ಟನೇ ಆಗ್ತಿಲ್ಲ, ಬಿಕಾಸ್ ವರ್ತ್ ಇರಲಿಲ್ಲ. ಸೊ ನಾವೇನೇ ಒಂದು ಪ್ರಾಡಕ್ಟ್ ತೊಗೊತೀವಿ ಅಂತ ಹೇಳಿದ್ರೆ ಆ ಪ್ರೈಸಿಗೆ ಅದು ವರ್ತ್ ಅಂತ ಇರಬೇಕು ಅಲ್ವಾ. ಬಟ್ ಮೀಶೋದಲ್ಲಿ ನನಗೆ ಜಸ್ಟ್ ಇದು 920 ರೂಪಾಯಿನಲ್ಲಿ ಸಿಕ್ತು ಫ್ರೆಂಡ್ಸ್, ಓಕೆನಾ. ಬಟ್ ನನಗೂ ಇದು ಅಷ್ಟೇ ವರ್ತ್ ಅಂತ ಅಷ್ಟೊಂದು ಅನಿಸಿಲ್ಲ, ಬಿಕಾಸ್ ಕ್ಯಾಟ್ಲಾಗಲ್ಲಿ ನೋಡಿದಾಗ ಯಾರಿಗೇ ಆಗಲಿ 920 ರೂಪಾಯಿ ಕೊಡಬೇಕಾ ಅಂತ ಅನ್ಸುತ್ತೆ. ಬಟ್ ನೋಡೋಣ, ಇಲ್ಲಾಂದರೆ ಎಕ್ಸ್ಚೇಂಜ್ ಮಾಡ್ಕೋಬೋದು, ಇಲ್ಲ ರಿಟರ್ನ್ ಹಾಕ್ಬೋದು, ಹೇಗೋ ಅಮೌಂಟ್ ಬರತ್ತಲ್ಲ ಅಂತ ಅಂದ್ಕೊಂಡು ತರಿಸ್ದೆ. ಬಟ್ ಸ್ವೇರ್ ಹೇಳ್ತಾ ಇದ್ದೀನಲ್ಲ, ನಾವಾಗಿನೇ ಬಾಯ್ಬಿಟ್ಟು ಹೇಳಬೇಕು ಇದು ಜರ್ಮನ್ ಸಿಲ್ವರ್ ಅಂತ ಹೇಳಿ. ನೋಡೋದಕ್ಕೆ ಫುಲ್ ಪ್ಯೂರ್ ಸಿಲ್ವರ್ ಅಂತ ಅನ್ಸುತ್ತೆ. ಸೊ ಬೆಳ್ಳಿಲಿ ನಾವೊಂದು ಪೂಜಾ ಥಾಲಿ ಸೆಟ್ ತೊಗೊಂಡಿದ್ದೀವಿ, ಬೆಳ್ಳಿ ಐಟಮ್ಸ್ಗಳಂತ ಅನ್ಸುತ್ತೆ. ಅಷ್ಟು ಚೆನ್ನಾಗಿದೆ ಇದು. ಇವಾಗಂತೂ ಬೆಳ್ಳಿ ರೇಟ್ ಅಂತೂ ಗೋಲ್ಡ್ಗಿಂತ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ಇಷ್ಟು ನಾವೊಂದು ಸೆಟ್ ತೊಗೊತೀವಿ ಬೆಳ್ಳಿಲಿ ಅಂತ ಹೇಳಿದ್ರೆ ಅದು ಎಷ್ಟು ಲಕ್ಷ ಆಗುತ್ತೋ ಅಂತ ನಂಗಂತೂ ಗೊತ್ತಿಲ್ಲ. ಮತ್ತು ಥಿಕ್ನೆಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಅಂದರೆ ಗ್ರಾಮ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ಇದು ಮೀಶೋದಲ್ಲಿ ನನಗೆ ತುಂಬಾ ಕಡಿಮೆ ಪ್ರೈಸನ್ನು ನಾನು ಹೇಳಿದ್ನಲ್ಲ, ಬರೀ 920 ರೂಪಾಯಿನಲ್ಲಿ ಈ ಒಂದು ಫುಲ್ ಕಂಪ್ಲೀಟ್ ಸೆಟ್ ನನಗೆ ಸಿಕ್ತು. ಟೋಟಲ್ 11 ಪೀಸಸ್ ಬರುತ್ತೆ. ಸೊ ಒಂದು ಬಂದು ನೋಡಿ, ಲಕ್ಷ್ಮಿ ಕಾಯಿನ್ ಕೊಟ್ಟಿದ್ದಾರೆ, ಡಾಲರ್ ಇರೋವಂಥದ್ದು. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ಕೆಲವರು ವರಮಹಾಲಕ್ಷ್ಮಿ ಹಬ್ಬಕ್ಕೆ, ಲಕ್ಷ್ಮಿ ಹಬ್ಬಕ್ಕೆ ಕಾಯಿನ್ನ ತಗೋಬೇಕು, ಲಕ್ಷ್ಮಿ ಕಾಯಿನ್ ಅಂತ ಅನ್ಕೊಂಡಿರ್ತೀರಲ್ಲ, ಈ ಒಂದು ತಾಲಿ ಸೆಟ್ಟಲ್ಲೇ ಬಂದ್ಬಿಡುತ್ತೆ. ಎವ್ರಿ ಡೇ ಇಟ್ಟು ಕೂಡ ನಾವು ಪೂಜೆ ಮಾಡ್ಬೋದು. ಅಂಡ್ ನೆಕ್ಸ್ಟ್ ಬಂದು ದೊಡ್ಡದು ಪ್ಲೇಟ್ ಬರುತ್ತೆ. ಎಷ್ಟು ಚೆನ್ನಾಗಿದೆ ಗೊತ್ತಾ ಈ ಒಂದು ಪ್ಲೇಟು. ಏನು ಡಿಸೈನ್ ಇಲ್ಲ, ಫುಲ್ಲು ಪ್ಲೇನ್ ಅಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ಕುಂಕುಮ ಬೌಲ್ ಕೂಡ ಅಷ್ಟೇ, ತುಂಬಾ ಒಂಥರ ಫ್ಲವರ್ ಡಿಸೈನ್ ನಲ್ಲಿ ಅರ್ಶಿನ ಕುಂಕುಮ ಬೌಲ್ ಕೂಡ ಸಿಗುತ್ತೆ. ಮತ್ತೆ ಸಪರೇಟ್ ಆಗಿ ಇನ್ನೊಂದು ಬೌಲ್ ಬರುತ್ತೆ. ಸೊ ಅದ್ರಲ್ಲಿ ನಾವು ಅಕ್ಷತೆ ಆಗಿರ್ಬೋದು ಅಥವಾ ಗಂಧ ಆಗಿರ್ಬೋದು ಅದನ್ನ ಇಟ್ಕೋಬಹುದು. ಆಮೇಲೆ ಒಂದು ಕಳಸ ಚೊಂಬ್ ತರ ಬರುತ್ತೆ, ಅದ್ರ ಜೊತೆಗೆ ಒಂದು ಸ್ಪೂನ್ ಬರುತ್ತೆ. ಸೊ ನಾವು ಬೇಕಾದ್ರೆ ಪ್ರಸಾದ ತೀರ್ಥ ಎಲ್ಲ ಹಾಕ್ಲಿಕ್ಕೆ ಅದನ್ನ ಯೂಸ್ ಮಾಡ್ಕೋಬಹುದು. ನೋಡಿ, ಪುಟ್ಟಾಗಿರೋಂಥದ್ದು ತುಂಬಾ ಚೆನ್ನಾಗಿದೆ ಇದು ಕೂಡ. ಮತ್ತೆ ಗಂಟೆ ಕೂಡ ಬರುತ್ತೆ. ಆಮೇಲೆ ಒಂದು ದೀಪ ಬರುತ್ತೆ, ನಂದ ದೀಪ ಅಂತ ಹೇಳ್ತೀವಲ್ವಾ, ಸೊ ಆ ರೀತಿ ಒಂದು ನಂದ ದೀಪ ಬರುತ್ತೆ. ಇನ್ನೊಂದು ಡಿಸೈನ್ ಇರುವಂತಹ ಬೌಲ್ ಬರುತ್ತೆ. ಸೊ ಹೀಗೆ ಟೋಟಲ್ ಆಗಿ 11 ಪೀಸಸ್ ಬರುತ್ತೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನಾನು ಹೇಳಿದ್ನಲ್ಲ, ನಾವೇ ಬಾಯ್ಬಿಟ್ಟು ಇನ್ನೊಬ್ರಿಗೆ ಹೇಳ್ಬೇಕು ಇದು ಜರ್ಮನ್ ಸಿಲ್ವರು, ಒರಿಜಿನಲ್ ಬೆಳ್ಳಿ ಅಲ್ಲ ಅಂತ ಹೇಳಿ. ನೋಡೋದಕ್ಕೆ ಸೇಮ್ ಬೆಳ್ಳಿ ತರನೇ ಇದೆ, ಆರ್ಟಿಫಿಷಿಯಲ್ ಅಂತ ಅನ್ಸೋದೇ ಇಲ್ಲ. ತುಂಬಾ ಚೆನ್ನಾಗಿದೆ. ಮತ್ತೆ ಜರ್ಮನ್ ಸಿಲ್ವರ್ ಅಲ್ಲಿ ನಿಮಗೆ ಸಾಕಷ್ಟು ಕ್ವಾಲಿಟಿನಲ್ಲಿ ಸಿಗುತ್ತೆ. ಒಂದು ಲೋ ಕ್ವಾಲಿಟಿ, ಮೀಡಿಯಂ, ಹೈ, ಪ್ರೀಮಿಯಂ ಅಂತೆಲ್ಲ ಸಿಗುತ್ತೆ. ಇದು ಹೈ ಪ್ರೀಮಿಯಂ ಕ್ವಾಲಿಟಿನಲ್ಲಿದೆ ಅಂತಲೇ ಹೇಳ್ಬೋದು. ಸೇಮ್ ಬೆಳ್ಳಿನೇ ಅನ್ಸುತ್ತೆ, ಅಷ್ಟು ತುಂಬ ಚೆನ್ನಾಗಿದೆ. ಸ್ಟೇನ್ಲೆಸ್ ಸ್ಟೀಲ್ಗೆ ಸಿಲ್ವರ್ ಕೋಟಿಂಗ್ ಇದೆ ಅಂತಲೇ ಹೇಳ್ಬೋದು. ಸೊ ಕೋಟಿಂಗು ಅಷ್ಟೇ, ಇನ್ನು ಕೋಟಿಂಗ್ ಕೊಟ್ಟಿದ್ದಾರೆ ಅಂತಲೇ ಅನ್ಸಲ್ಲ, ಅಷ್ಟು ತುಂಬ ಚೆನ್ನಾಗಿ ಬೆಳ್ಳಿದು ಹೇಗಿರುತ್ತೆ ಅದೇ ರೀತಿನಲ್ಲಿದೆ. ನನಗಂತೂ ಇದು ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. 920 ರೂಪಾಯಿ ಕೊಟ್ಟಿದ್ದು ಸಾರ್ಥಕ ಅನ್ನಿಸ್ತು. ಸೊ ನೀವೇನಾದ್ರು ಒಂದು ಒಳ್ಳೆ ಜರ್ಮನ್ ಸಿಲ್ವರ್ ತಗೋಬೇಕು ಪೂಜಾ ಥಾಲಿ ಅಂತ ಅನ್ಕೊಂಡಿದ್ರೆ, ಸೊ ಶಿವರಾತ್ರಿ ಹಬ್ಬಕ್ಕೆ ತಗೊಳ್ಳಿ. ತುಂಬಾ ಚೆನ್ನಾಗಿದೆ, ಫಿನಿಶಿಂಗ್ ಆಗಿರ್ಬೋದು, ಕ್ವಾಲಿಟಿ ಆಗಿರ್ಬೋದು, ಸೊ ಔಟ್ ಕೊಡ್ಬೋದು, ಅಷ್ಟು ಟಾಪ್ ಆಗಿದೆ. ಸೊ ಬೇಕು ಅಂತ ಹೇಳಿದ್ರೆ ಬೇಗನೆ ತಗೊಳ್ಳಿ. ಬಿಕಾಸ್ ಇವಾಗೊಂದು ಸೀಸನ್, ಅಂದ್ರೆ ಫೆಸ್ಟಿವಲ್ ಸೀಸನ್ ಇರೋದ್ರಿಂದ ಸುಮಾರು ಜನ ಎಲ್ಲರೂ ಕೂಡ ಸರ್ಚ್ ಮಾಡ್ತಾ ಇರ್ತಾರೆ ಈ ಒಂದು ಥಾಲಿ ಸೆಟ್ನ. ಸೊ ಏನಾದ್ರು ಔಟ್ ಆಫ್ ಸ್ಟಾಕ್ ಆಯ್ತು ಅಂತ ಹೇಳಿದ್ರೆ ಸಿಗೋದಿಲ್ಲ. ಇನ್ನೊಂದು ಲಿಂಕ್ ಕೂಡ ಎಕ್ಸ್ಟ್ರಾ ಕೊಟ್ಟಿರ್ತೀನಿ, ಅದೊಂದು ಸ್ವಲ್ಪ ಒಂದು 100 ರೂಪೀಸ್ ಜಾಸ್ತಿ ಇರುತ್ತೆ. ಸೊ ನೋಡಿ ಪರ್ಚೇಸ್ ಮಾಡ್ಕೊಳ್ಳಿ, ಓಕೆನಾ. ಮತ್ತೆ ಏನಾದ್ರು ಡೌಟ್ ಇತ್ತು ಇವತ್ತಿನ ವಿಡಿಯೋ ಬಗ್ಗೆ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಹಾಗೆ ಮಿಸ್ ಮಾಡದಂತೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ನಿಮ್ಗೆ ಏನಾದ್ರು ನೀಡ್ ಇಲ್ಲ, ನಿಮ್ಮ ಮನೇಲಿ ಆಲ್ರೆಡಿ ಸಿಲ್ವರ್ ಐಟಮ್ ಇತ್ತು ಅಂತ ಹೇಳಿದ್ರೆ, ಸೊ ನೀವು ಶೇರ್ ಮಾಡಿರೋರ್ಗಾರು ಕೂಡ ಹೆಲ್ಪ್ ಆಗ್ಬೋದು. ಸೊ ಹಾಗಾಗಿ ಆದಷ್ಟು ಎಲ್ರಿಗೂ ಕೂಡ ಶೇರ್ ಮಾಡಿ ಈ ಒಂದು ವಿಡಿಯೋನ. ಆ್ಯಂಡ್ ಇದೇ ರೀತಿ ಎವ್ರಿ ಡೇ ನಮ್ಮ ಚಾನಲ್ನಲ್ಲಿ ವೀಡಿಯೋಸ್ ಎಲ್ಲ ಅಪ್ಲೋಡ್ ಆಗ್ತಿರುತ್ತೆ, ಯೂಸ್ಫುಲ್ ಆಗಿರೋಂಥ ಕಂಟೆಂಟ್ಗಳು. ಸೊ ಅದೆಲ್ಲ ನೀವು ಮಿಸ್ ಮಾಡದಂತೆ ವಾಚ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮಗೆ ಪ್ರತಿಯೊಂದು ಅಪ್ಡೇಟ್ಸ್ ಕೂಡ ನೋಟಿಫಿಕೇಶನ್ ಮೂಲಕ ಸಿಕ್ಬಿಡುತ್ತೆ. ಸೊ ದಟ್ ನೀವು ಆರಾಮಾಗಿ ಫ್ರೀಯಾಗಿ ಈಸಿಯಾಗಿ ನೋಡ್ಬೋದು, ಓಕೆನಾ. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ಆ್ಯಂಡ್ ಲೈಕ್ ಕೂಡ ಮಾಡ್ತೀರಾ ಅಂತ ಅನ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಒಂದು ಹೊಸ ವಿಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.